जय बोलो भारत माता की, जय बोलो भारत माता की, ಶಿವಾಜಿ ಮಹಾರಾಜ್ ಕಿ. ಈ ದಿನ ಏನು ನಮ್ಮ ಮುಳಬಾಗಿಲಿನಲ್ಲಿ ಪ್ರತಿ ವರ್ಷದಂತೆ ಶಿವಾಜಿ ಜಯಂತಿ ಮಾಡಬೇಕು ಅಂತೇಳಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ನಾವೆಲ್ಲ ಒಂದು ನಾವೆಲ್ಲ ಇದ್ದು ಅನ್ನೋ ರೀತಿಯಲ್ಲಿ ಮಾಡಬೇಕು ಅಂತ ಎಲ್ಲ ಪ್ರಮುಖರೆಲ್ಲ ಮಾತಾಡಿ ಎಲ್ಲರನ್ನೂ ಕರಿಬೇಕು ಇಲ್ಲಿ ಪಕ್ಷಾತೀತವಾಗಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆದಿನಾರಾಯಣ ಬಂದ್ರೂ ಕರೀರಿ, ಕೊತ್ತೂರು ಮಂಜಿ ಅಣ್ಣ ಬಂದ್ರೂ ಕರೀರಿ, ಸಮೃದ್ಧಿ ಮಂಜಿ ಅಣ್ಣ ಬಂದ್ರೂ ಕರೀರಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಅದಾದಮೇಲೆ ವರ್ತಕರ ಸಂಘದಿಂದ ಹಿಡಿದು ಇಲ್ಲಿ ಏನು ಆಟೋ ಯೂನಿಯನ್ ಇದೆ, ಕಾರುಗಳು ಮೆಟೆಡೋರು, ಲಾರಿ ಯೂನಿಯನ್ ಇದೆ, ಇವರು ಎಲ್ಲರೂ ಟೋಟಲಾಗಿ ಆ ಪೆಟ್ಟಿ ತಳ್ಳಗಾಡಿಗಳಿಂದ ಹಿಡಿದು ಪ್ರತಿಯೊಂದು ಯೂನಿಯನ್ ಇದೆ ಕಮ್ಯುನಿಟಿ ವೈಸು ಎಲ್ಲರನ್ನೂ ಕರಿಬೇಕು, ಮತ್ತು ಹಿಂದೂ ಪರ ಸಂಘಟನೆಗಳವ್ರನ್ನೂ ಕರಿಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಸುಮಾರು ಜನ ಬಂದಿದ್ರಿ, ಇನ್ನೂ ಸುಮಾರು ಜನ ಬರಬೇಕು. ವೇದಿಕೆ ಮೇಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು, ಹಿಂದೂ ಪರ ಹೋರಾಟಗಾರರಾದಂಥ ಓಂಶಕ್ತಿ ಚಲಪತಿರವರೇ, ಕೇಸರಿ ಶಂಕರ್ರವರೇ, ಶಕ್ತಿ ಪ್ರಸಾದ್ರವರೇ, ಸುರೇಶ್ರವರೇ, ಅಶೋಕ್ರವರೇ, ಕೋಳಿ ನಾಗರಾಜಣ್ಣವರೇ, ಕಲ್ಪಲ್ಲಿ ಸತೀಶ್ರವರೇ, ಅಶೋಕ್ ಜೈನ್ ಅವರೇ, ಮಂಡಿಕಲ್ ಮಂದಿರವರೇ, ಎಂ ಇ ಜನಾರ್ದನ್ ರವರೇ, ಗ್ಯಾಸ್ ರಘುರವರೇ, ನವೀನ್ ರವರೇ, ಸತೀಶ್ ರವರೇ, ಕೇಶವ ಅವರೇ, ಸುರೇಶ್ ರವರೇ, ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿಂದೂ ಪರ ಸಂಘಟನೆಗಳ ಎಲ್ಲ ಪ್ರಮುಖರೇ, ಎಲ್ಲ ನಮ್ಮ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ನೀವೆಲ್ಲ ತುಂಬ ಇಂಪಾರ್ಟೆಂಟು. ಎಲ್ಲ ಯೂತ್ಸು ಇದ್ದೀರಿ. ಇಲ್ಲಿ ಬಂದಿರೋರು ಹೋಬಳಿ ವೈಸು ಅಂತೇಳಿ ಡಿವೈಡ್ ಆಗೋಗಿ ಪ್ರತಿ ಹಳ್ಳಿಗಳಿಗೂ ನೀವು ಸಂಪರ್ಕ ಮಾಡಿದರೆ 100% ಮೊದಲನೇ ಸಲ ನಾವು ಶಿವಾಜಿ ಜಯಂತಿ ಮಾಡಿದಾಗ ಯಾವ ಥರ ಸಕ್ಸಸ್ ಆದರೆ ಅದರಿಂದ ಡಬಲ್ ಆಗಿ ನಾವು ಸಕ್ಸಸ್ ಆಗ್ತೀರಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶದಲ್ಲಿ 1,00,000 ಕಡೆ ಹಿಂದೂ ಸಮಾವೇಶಗಳನ್ನು ಮಾಡಿದ್ದಾರೆ. ಮಾಡಿದಂಥ ಸಂದರ್ಭದಲ್ಲಿ ಹೋಬಳಿ ವೈಸ್ ಮೀಟಿಂಗ್ ಸಮಾವೇಶಗಳು ಮಾಡಿದಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥದ್ದು. ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಹೋಬಳಿ ಮಟ್ಟಕ್ಕೂ ಮಾಡಿರ್ತಕ್ಕಂಥದ್ದು. ಮುಳಬಾಗಿಲಲ್ಲೂ ನಮ್ಮ RSS ನಾರಾಯಣವರಿಂದ ಹಿಡಿದು ಎಲ್ಲರೂ ಸೇರಿ, ಎಲ್ಲರೂ ಒಟ್ಟಿಗೆ ಸೇರಿ ಈ ಹಿಂದೂ ಸಮಾಜೋತ್ಸವ ಮಾಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರಿ. ಕೋಲಾರಲ್ಲೂ ಸಕ್ಸಸ್ ಆಯಿತು, ತುಂಬ ಚೆನ್ನಾಗಿ. ಮಾಲೂರಲ್ಲೂ ಆಯಿತು. ನಮ್ಮಲ್ಲಿ ಬೇರೆ ಎಲ್ಲ ಕಡೆನೂ ಎಲ್ಲೂ ಕಾರ್ಯಕ್ರಮಗಳು ಮಾಡಿದಂಥ ಸಂದರ್ಭದಲ್ಲಿ ಯಾವ ಥರ ಆಗ್ತಾಯಿತ್ತೋ ಅದಕ್ಕಿಂತ ಡಬಲ್ ಆಗಿ ಸಕ್ಸಸ್ ಆಗ್ತಾ ಇದ್ದಿದ್ದು ಮುಳಬಾಗ್ಲಲ್ಲಿ. ಅದಕ್ಕೆ ಈ ಬಾರಿ ಮಾಡಬೇಕು ಅಂತ ಹೇಳಿದಾಗ ನಾನು ನಮ್ಮಲ್ಲಿ ಕುಮಾರು, ನಮ್ಮ ಇವ್ರಿಗೆ ಎಲ್ಲರಿಗೂ ಹೇಳಿದೆ. ನಾನು ನಮ್ಮ ಚಲಪತಿ ಅವ್ರಿಗೆಲ್ಲರಿಗೂ ನಮ್ಮಲ್ಲಿ ಹುಡುಗರಲ್ಲಿ ಟೀಮ್ಗಳಿರಬಾರ್ದಪ್ಪ, ನಾವೆಲ್ಲ ಒಂದಾಗಿರಬೇಕು. ಪಾರ್ಟಿ ಗೀಟಿ ಬಂದಾಗ ನಿಮ್ಗೆ ಇಷ್ಟ ಬಂದವ್ರಿಗೆ ಸಪೋರ್ಟ್ ಮಾಡ್ಕೊಳ್ಳಿ, ಬಟ್ ನಾವೆಲ್ಲರೂ ಶಿವಾಜಿ ಜಯಂತಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು. ಏನೇನೋ ಮಾಡ್ಕೊಂಡವರೆಲ್ಲ ಒಗ್ಗಟ್ಟಾಗ್ತಾರೆ, ನಾವೆಲ್ಲ ಒಂದು ಕಡೆ ಇರೋರು ಒಗ್ಗಟ್ಟಾಗಿರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದೆ ನಾನು. ಅದಕ್ಕೋಸ್ಕರ ಎಲ್ಲೂ ಇಲ್ಲಿ ಡಿವೈಡ್ ಹಾಕ್ಕೊಡೋದು ನಾವು ಅಂತ. ನಮ್ಮ ಸಮೃದ್ಧಿ ಮಂಜಣ್ಣವರು ಬಂದೋಗವ್ರೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಅವ್ರದ್ದು ಒಂದು ಕಾರ್ಯಕ್ರಮ ಮಾಡವ್ರೆ. ಸೊ ಹತ್ತತ್ರ 1,00,000 ಜನ ಬಂದೋಗವ್ರೆ ಅವ್ರಿಗೂ ಅಲ್ವಾ. ಆವಣಿ ಅವ್ರು ಮಾಡೋಗಿದ್ದಾರೆ. ಅದಕ್ಕೋಸ್ಕರ ನಾವು ಆ ಕಮ್ಯುನಿಟಿ ಈ ಕಮ್ಯುನಿಟಿ ಅಂತ ಡಿವೈಡ್ ಹಾಕ್ಕೊಂಡು ನಾವೇನಾದರೂ ಕಮ್ಯುನಿಟಿಗಳು ವಹಿಸ್ಕೊಂಡು ಡಿವೈಡ್ ಆಗೋದ್ರೆ ಅವ್ರು ಹೇಳ್ತಾರೆ, ರೇ ನೀವೆಲ್ಲ ನಿಮ್ಮ ಹಿಂದೂಗಳು ಆಗೋದು ನೀವು ಸರಿ ಇದ್ದೀರಿ, ಗೌಡ್ರು ಇಷ್ಟು ಸಂಖ್ಯೆ ಇದ್ದೀರಿ, ಲಿಂಗಾಯತರು ಇದ್ದೀರಿ, ಎಸ್ಸಿಗಳು ಇಷ್ಟು ಇದ್ದೀರಿ, ಬೋವಿಗಳು ಇಷ್ಟು ಇದ್ದೀರಿ, ತಿಗಳರು ಇಷ್ಟು ಇದ್ದೀರಿ, ಕುರುಬರು ಇಷ್ಟು ಇದ್ದೀರಿ, ನೀವೆಲ್ಲ ಡಿವೈಡ್ ಆದರೆ ನಮ್ಕಿನ್ನ ಕಮ್ಮಿನೇ ನೀವು ಇರೋದು, ಹೋಗ್ರಿ ಅಂತಾರೆ ಅವರು. ಅಲ್ವಾ? ಅಲ್ವೇನ್ರ? ಅದಕ್ಕೋಸ್ಕರ ನಾವು ಇದು ಏನೇ ಇದ್ರೂ ಮನೆಗೆ ಇಟ್ಕೊಳ್ಳೋಣ ಅದನ್ನು, ಕಮ್ಯುನಿಟಿನ. ಹೊರ್ಗಡೆ ಬಂದಾಗ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಲೆಕ್ಕಾಚಾರದಲ್ಲಿ ಇರಬೇಕು. ಅದಿದ್ರೇ ನಮಗೆ ಉಳಿಗಾಲ, ಇಲ್ಲಾಂದರೆ ಕೊನೆಗಾಲ. ಯಾಕಂದರೆ ಈ ದೇಶನ ಇತಿಹಾಸ ನೋಡಿದರೆ ಈ ಬ್ರಿಟಿಷರು ಇನ್ನೊಬ್ರು ಮತ್ತೊಬ್ಬರು ಬಂದಿರತಕ್ಕಂಥವರೆಲ್ಲ ನಮ್ಮಲ್ಲಿ ನಮ್ಮ ವೀಕ್ನೆಸ್ಗಳನ್ನು ಹಿಡ್ಕೊಂಡು ನಮ್ಮನ್ನು ಡಿವೈಡ್ ಮಾಡಿ
ಈ ದೇಶನ 800 ವರ್ಷ ಆಳಿರ್ತಕ್ಕಂಥವ್ರು ಇದ್ದಾರೆ, ಈ ದೇಶನ 200 ವರ್ಷ ಆಳಿರ್ತಕ್ಕಂಥವ್ರು ಇದ್ದಾರೆ. ಅವತ್ತು ಜನಸಂಖ್ಯೆ ನಮಗೆ ಜಾಸ್ತಿ ಇತ್ತು. ಒಗ್ಗಟ್ಟಾಗಿ ಇಲ್ಲದೆ ಇರೋದ್ರಿಂದ ಅವ್ರು ನಮ್ಮನ್ನು 800 ವರ್ಷ ಆಳಕ್ಕಾಯ್ತು, ಬ್ರಿಟಿಷರು 200 ವರ್ಷ ಆಳಕ್ಕಾಯ್ತು. ಇನ್ನೇನಿದ್ರೆ ನಾವೆಲ್ಲರೂ ಬೇರೆ ಕಡೆ ಹೋಗಿ ಆಳ್ಬೇಕೆ ಹೊರತು ನಮ್ಮನ್ನು ಆಳಕ್ಕೆ ಬೇರೆ ಯಾರನ್ನೂ ಬಿಟ್ಕೊಳ್ಳೋದು ಬೇಡ. ಇವತ್ತು ಯಾರ್ಯಾರು ಹೂ ಅಂತೇಳಿ ಬೀಸೆ ತಿರುತ್ತಾ ಇದ್ರು ಎಲ್ಲರೂ ಟೋಟಲ್ ಆಗಿ ನೀವು ನೋಡಿದ್ರಿ ಇರಾನಲ್ಲಿ ಏನಾಗ್ತಾ ಇದೆ, ಬೇರೆ ಬೇರೆ ಕಡೆ ಏನಾಗ್ತಾ ಇದೆ. ಅಲ್ಲಿ ನಾನೇ ಅಂತ ಹೇಳ್ತಾ ಇದ್ದವನು ಇವಾಗಲೇ ಸತ್ತೋಗೋನು ಮಣ್ಣಾಗ್ಬಿಟ್ಟಿರ್ಬೋದು ಅನಿಸ್ತದೆ. ಅರ್ಥ ಆಯ್ತರ? ಹಂಗಾಗಿರೋದ್ರಿಂದ ನಾವು ನಿಮ್ಗೆ ಹೇಳೋದಿಷ್ಟೇ, ಏನು 29ನೇ ತಾರೀಕು ಡೇಟ್ ಫಿಕ್ಸ್ ಮಾಡಿದ್ರೆ ನಾವೆಲ್ಲರೂ ಸಾಥ್ ಕೊಡ್ತೀರಿ ಅಂತೇಳಿ ಸಮೃದ್ಧಿ ಮಂಜಣ್ಣವರು ಹೇಳಿದರು. ನಾವು ನಿಮ್ಮ ಜೊತೆಯಲ್ಲಿ ತನು ಮನ ಧನ ಎಲ್ಲ ರೀತಿಯಲ್ಲೂ ನಾವು ಜೊತೆಯಲ್ಲಿ ಇರ್ತೀರಿ. ನಿಮ್ಮಿಂದ ನಮಗೆ ದನಗಿನ ಅದೆಲ್ಲ ಏನು ಬೇಡ, ಮನ ತನು ಇವು ಕೊಟ್ಬಿಟ್ರೆ ಸಾಕು. ಮನ ತನು ಎರಡೂ ಕೊಟ್ಬಿಟ್ರೆ ಎಲ್ಲ ಕಡೆ ನೀವು ಪ್ರಚಾರ ಮಾಡಿಬಿಟ್ರೆ ನೀವೇನು ಅದು ಇದು ಬರ್ತಡೇ ಗಿರ್ತಡೇ ಇನ್ನೊಂದು ಮತ್ತೊಂದು ಮಾಡ್ಕೊಂಡಾಗ ಎಷ್ಟು ಜನ ಸೇರಿಸ್ತೀರಿ? ಒಬ್ಬೊಬ್ರು ಕನಿಷ್ಠ ಪಕ್ಷ ಅಂದ್ರೂ ಒಂದು 100-150 ಜನಕ್ಕೆ ಬಿರಿಯಾನಿ ಹಾಕ್ಬಿಡ್ತೀರಿ, ಒಂದು 200-300 ಜನಕ್ಕೆ ಏನೋ ಮಾಡಿಬಿಡ್ತೀರಿ, ಒಂದು ಕೇಕ್ ಕಟ್ ಮಾಡಿರೋ 10 ಜನ ಸೇರ್ತೀರಿ, ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿರೋ ಒಂದು 500 ಜನ ಸೇರ್ತೀರಿ. ಈ ಥರ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಪರ ಸಂಘಟನೆಗಳವರು, ಎಲ್ಲ ವರ್ತಕರು, ಎಲ್ಲ ಕಮ್ಯುನಿಟಿ ಲೀಡರ್ಸೂ, ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು, ಧರ್ಮಸ್ಥಳ ಸಂಘದವ್ರು ಇರ್ಬೋದು, ನಮ್ಮ ವಿಶ್ವ ಹಿಂದೂ ಪರಿಷತ್ತು, ನಮ್ಮ ಬಜರಂಗ ದಳ, ನಮ್ಮ RSS, ಟೋಟಲಾಗಿ ಎಲ್ಲ ಇಲ್ಲಿರ್ತಕ್ಕಂಥ ವನ್ನಿಕುಲ ಕ್ಷತ್ರಿಯರು ಅವ್ರದ್ದು ಟೋಟಲ್ ಇದ್ದಾರೆ. ಮತ್ತು ಕೆಂಪೇಗೌಡ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕೋಳಿ ನಾಗರಾಜು, ನಮ್ಮ ವಾಸಣ್ಣವರು ಎಲ್ಲರನ್ನು ಒಟ್ಟಿಗೆ ಸೇರಿ ಇದು ಮಾಡಿದರೆ ಕನಿಷ್ಠ ಪಕ್ಷ ಇದ್ರೂ ನಾವೊಂದು 40-50 ಸಾವಿರ ಜನ ಇಲ್ಲಿ ಸೇರ್ಬೋದು. ಅದಕ್ಕೋಸ್ಕರ ಎಲ್ಲರೂ ಮುಳುಬಾಗ್ಲಂದ್ರೆ ಏನಪ್ಪ ಇಷ್ಟು ಜನ ಸೇರ್ತಾರೆ ಅಂತ ಹೇಳಿ ಅಲ್ಲ ಮಂಜು, ಎಲ್ಲರೂ ಆಶ್ಚರ್ಯವಾಗಿರ್ತಾರೆ. ಏನು ಒಂದು ವೆಹಿಕಲ್ ಕೊಡಲ್ಲ, ಒಂದು ಗಾಡಿ ಕೊಡಲ್ಲ, ಒಂದು ಕಾಸು ಕೊಡಲ್ಲ, ಏನು ಕೊಡಲ್ಲ. ಇಲ್ಲೇನೋ ಹಿಂದೂ ಪರ ಸಂಘಟನೆಗಳದ್ದು ಏನೋ ನಡೀತಾ ಐತೆ, ಹಿಂದೂ ಸಮಾವೇಶಗಳು, ಇಲ್ಲಾಂದರೆ ಶಿವಾಜಿ ಜಯಂತಿ ಅಂದರೆ ಇಷ್ಟು ಜನ ಬರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಬಾಯಿ ಮೇಲೆ ಬೆಳ್ಳಿಕೊಂಡು ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಬಾರಿನೂ 29ನೇ ತಾರೀಕು ಏನು ಡೇಟ್ ಏನು ಫಿಕ್ಸ್ ಮಾಡಿದ್ದಾರೆ, ಅವತ್ತು ನಡೆಯೋಂಥ ಶಿವಾಜಿ ಜಯಂತಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ನಡೆದಿರಬಾರ್ದು, ಆ ರೀತಿಯಲ್ಲಿ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಸರ್ಕಾರ ಇದ್ದಾಗ ನಾವು ಸಾರಾಯಿದು ಇನ್ನೊಂದು ಮತ್ತೊಂದೆಲ್ಲ ಬಂದ್ ಮಾಡಾಕ್ತಾಯಿದ್ರಿ. ಎಲ್ಲೆಲ್ಲಿ ಬರ್ಬೇಕು ಮೆರವಣಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡ್ತಾರೆ, ಅಲ್ಲೇ ಬರೋಣ ಇವಾಗೂ ಮೆರವಣಿಗೆ, ಅದರಲ್ಲೇನು ಡೌಟ್ ಏನಿಲ್ಲ. ನೀವು ಅದ್ರ ಬಗ್ಗೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಅವರು DJನ ಬಂದ್ ಮಾಡಿದರೆ ಕೂಡ DJ ಹಾಕಿದಾಗ ನಾವು ಅಮ್ಮಮ್ಮ ಅಂದರೆ ಒಂದು 20 ಆರನ್ 30 ಆರನ್ ಸೌಂಡ್ ಬರೋಂಗೆ ಆಗ್ತಾಯಿದ್ರಿ. ಈಗ ಒಂದು 100 ಆರನ್ ಹಾಕ್ಬಿಡೋಣ. ಎಷ್ಟು ಹೇಳಿ? 100. ಯಾವ ಲೈಟ್ ಕಂಬದಲ್ಲಿ ನೋಡಿದ್ರೇನೋ, ಯಾವ ಮನೆ ಮೇಲೆ ನೋಡಿದ್ರೇನೋ ಇಲ್ಲಿ ಜೈ ಅಂದರೆ ಇಡೀ ಮುಳುಬಾಗ್ಲೆಲ್ಲ ಜೈ ಅನ್ಬೇಕು, ಆ ಲೆಕ್ಕಾಚಾರದಲ್ಲ. ಅಲ್ಲಿ ಹಿಂದೂ ಪರ ಸಂಘಟನೆಗಳದ್ದು ಹಾಡುಗಳು ಹಾಕೋಕ್ಕೆ ನಮ್ಮಲ್ಲೊಂದು 4 ಜನ ಅವರಲ್ಲ ಹೀರೋಗಳು ಅಲ್ಲಿ ಬಿಟ್ಬಿಡೋಣ, ಫೋನ್ ಮಾಡ್ಕೊಳ್ಳೋಣ, ಇದೇ ಇರಾ ಅದೇ ಇರಾ ಅಂತೇಳ್ಬಿಟ್ಟು ಹೇಳ್ಕೊಂಡು ಹಾಕ್ಸ್ಕೊಳ್ಳೋಣ. ಅರ್ಥ ಆಯ್ತಾರೆ? ಎಲ್ಲರೂ ಟೋಟಾಗಿ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕು. ಹಂಗಾಗಿ ನಾವು ನಿಮಗೆ ಕೇಳೋದಿಷ್ಟೇ, ಇಲ್ಲಿರ್ತಕ್ಕಂಥ ಯುವಕರು ಏನಿದ್ದೀರಿ, ಇನ್ನೂ ಬರದೇ ಇರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕರ್ಕೊಂಡು ಜೊತೆಯಲ್ಲಿ ಒಂದು ಮೀಟಿಂಗ್ ಮಾಡಿ, ಇನ್ನೂ ಒಂದು ಮೀಟಿಂಗ್ ಮಾಡೋಣ, ಮಾಡಿ ಹೋಬ್ಳಿ ವೈಸ್ ಡಿವೈಡ್ ಮಾಡ್ಬೇಕು. ನಾವು ಹೋಬ್ಳಿ ವೈಸ್ ಡಿವೈಡ್ ಮಾಡಿ ಒಂದೊಂದು ಹೋಬ್ಳಿಗೆ ಒಂದು 2 ಆಟೋಗಳನ್ನು ಬಿಟ್ಟು ಅಲ್ಲಿ ಕಾರ್ನರ್ ಮೀಟಿಂಗ್ಗಳನ್ನು ಮಾಡಿ, ನಮ್ಮಲ್ಲಿ ಮುಖಂಡರುಗಳೆಲ್ಲ ಏನು ಸ್ಟೇಜಲ್ಲಿ ಇದ್ದಾರೆ ಇವರೆಲ್ಲರೂ ಒಂದಷ್ಟು ಜನ, ನೀವು ಸೌತು, ನೀವು ನಾರ್ತ್, ನೀವು ಈಸ್ಟು, ನಾವು ಇದು ಅಂತ ಒಂದೊಂದು ಹೋಬ್ಳಿ ವೈಸ್ ಅನ್ನೋ ಲೆಕ್ಕಾಚಾರದಲ್ಲಿ ಡಿವೈಡ್ ಮಾಡ್ಕೊಂಡು ಏನಣ್ಣ ಅದೇ ನಮ್ಮ ಸೌಂಡ್ ಕಮ್ಮಿ ಆದರೆ ಅವ್ರ ಸೌಂಡ್ ಜಾಸ್ತಿ ಆಗ್ತದೆ. ನಮ್ಮ ಸೌಂಡ್ ಜಾಸ್ತಿ ಆದರೆ ನೀವು ನೋಡಿದಿರಿ ಸೋಷಿಯಲ್ ಮೀಡಿಯಲ್ಲಿ ಕೋತಿ ಹೋಗ್ಬಿಟ್ಟು ನಮ್ಮ ಇದು ಆ ಸೌಂಡ್ ಬಾಕ್ಸ್ ಇದ್ರೆ ಕಿತ್ಕೊಳಕ್ ಬಿಸಾಕ್ತದೆ ಅಂತ ಕಾಲ ಬರ್ತದೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ, ಒಳ್ಳೆ ದಿನಗಳು ಬರ್ತದೆ. ಅರ್ಥ ಆಯ್ತರ? ಅದಕ್ಕೋಸ್ಕರ ನಾನು ಹೇಳೋದೇನಾದ್ರೆ ನಾವು ತಗ್ಗದಿಲ್ಲ ಇದು ಅನ್ನೋ ಲೆಕ್ಕಾಚಾರ ಮೊದಲಿಂದನೇ ಹೇಳಿದಿರಿ. ಕ್ಲಾಕ್ ಟವರಲ್ಲೇ ನಾವು ಇಂಡಿಯಾ ಫ್ಲಾಗ್ ಹಾಕಿದ್ದೀರಿ. ಅರ್ಥ ಆಯ್ತಾ? ನೀವೆಲ್ಲರೂ ಹೇಳಿದ್ದಾದ್ಮೇಲೆ ಇಲ್ಲೆಲ್ಲ ಹಾಕೋದು ಬಂತ? ಇವತ್ತೆಲ್ಲ ನಾಳೆ ಪ್ರತಿಯೊಂದು ಕಡೆನೂ ಭಾರತದ ಬಾವುಟ ಅವ್ರು ಆರಿಸ್ಲೇಬೇಕು. ಅವನ್ನೆಲ್ಲ ಕಿತ್ತಾಕಿ ಬೇರೆ ಬೇರೆ ಏನೇನು ಹಾಕೊಂತಾರಲ್ಲ. ನಾವು ಮೊದಲು MP ಆಗಿದ್ದಾಗ ಆ ರೋಡಲ್ಲಿ ಹಂಗೆ ಬರೋ ಮೇಲೆ ಏನಾರು ಕಾಣಿಸಿದ್ರೆ ಇನ್ನು 5 ನಿಮಿಷಕ್ಕೆ ಕಿರ್ಕುಡ್ದು ಅಂದರೆ ಕಿತ್ತಾಕಿರೋರು. ಏನೋ ಏನು ಮಾಡೋದು, ಬದಲಾದ ಪರಿಸ್ಥಿತಿಗಳಲ್ಲಿ ಅವೆಲ್ಲ ಸ್ವಲ್ಪ ಎಲ್ಲ ಮುನ್ಸಾಮಿ ಆಗೋಕ್ಕಾಗಲ್ಲ, ಎಲ್ಲ ವಂಶಕ್ತಿ ಆಗೋಕ್ಕಾಗಲ್ಲ, ಎಲ್ಲ ಶಕ್ತಿ ಆಗೋಕ್ಕಾಗಲ್ಲ ಅಲ್ವಾ? ಒಂದು ಸ್ವಲ್ಪ ದಿನ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿಗಳು ಆಗ್ತವೆ, ಅದನ್ನು ಸ್ವಲ್ಪ ಸಹಿಸ್ಕೊಂಡ್ರೆ ಒಳ್ಳೆ ದಿನಗಳು ಬರ್ತವೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ, ನಿಮ್ಮ ಸಹಕಾರ ಹೊಂದಿದ್ರೆ
ಇಡೀ ರಾಜ್ಯದಲ್ಲಿ ಎಲ್ಲೂ ನಡೆದಿರಬಾರ್ದು. ನಾನು ಸಿ ಟಿ ರವಿಯಣ್ಣನ ಬರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ನಾನು ಇಲ್ಲಿಗೆ. ಆಯ್ತು ಬರ್ತೀನಿ ಅಂತೇಳಿ ಅವರೂ ಒಪ್ಕೊಂಡವ್ರೆ. ಅರ್ಥ ಆಯ್ತಾ? ರಾಜಾ ಸಿಂಗ್ ಕರ್ನಾಟಕಕ್ಕೆ ಬಂದ್ರೆ ಅರೆಸ್ಟ್ ಮಾಡ್ತಾರೆ ಇಲ್ಲಿ. ಅರ್ಥ ಆಯ್ತಾ? ಹಂಗಾಗಿ ನಾನು ನಿಮ್ಗೆ ಹೇಳೋದಿಷ್ಟೇ, ನನಗೆ ಆಯ್ತು ಅವ್ರಿಗೆ ಹೇಳ್ತೀರಿ ಹೋಗಿ. ಚಿರಂಜೀವಿ ಅಸೋಸಿಯೇಷನ್ ಇದ್ರಲ್ಲಿ ನಮ್ಮ ಮಹೇಶ್ ಅಣ್ಣ ಅವರು ಅಧ್ಯಕ್ಷರಿದ್ದಾರೆ. ನಾವು ಇದಕ್ಕೆ ಹೋಗಿ ಅಮರಾವತಿಗೆ ಹೋಗಿ ಅವ್ರು ಎಲ್ಲಿ ಸಿಗ್ತಾರ ನೋಡ್ಕೊಂಡು ಅವ್ರ ಡೇಟ್, ಅವರು ಏನಾದ್ರು ಡೇಟ್ ಈ ಡೇಟ್ಗೆ ಇದಾರ, ಅವ್ರದ್ದು ಏನಾದ್ರು ಬೇರೆ ಡೇಟ್ ಏನಾದ್ರು ಫಿಕ್ಸ್ ಆಗಿದೆ, ನಾವು ಸುಮ್ಮನೆ ಸುಳ್ಳು ಹೇಳಕ್ಕೆ ನಾವು ರೆಡಿ ಇಲ್ಲ. ಅದಕ್ಕೋಸ್ಕರ ಮಾಧವಿಲತೆವರೆಗೂ ನಾವು ಫೋನ್ ಮಾಡಿದರೆ ಅವ್ರು US ಅಲ್ಲಿ ಇದ್ದಾರೆ ಲಾಸ್ಟ್ ಟೈಮ್ ಹಿಂದೂ ಸಮಾಜೋತ್ಸವ ಟೈಮಲ್ಲಿ. ಈಗ ಏನಾದ್ರು ಬಂದಿದಾರ ಕೇಳ್ರಿ ಅಂತ ಹೇಳ್ಬಿಟ್ಟು ಹೇಳಿ ನಾನು ತೆಲಂಗಾಣಕ್ಕೆ ಅವಾಗಲೇ ಫೋನ್ ಮಾಡಿ ಹೇಳಿದ್ದೀನಿ. ಅರ್ಥ ಆಯ್ತಾ? ನೀವೇನು ಹೇಳ್ತೀರಿ, ಶುರುವಾಗೋ ಹತ್ರ ಒಂದು ಸ್ಪೀಚು, ಎಂಡ್ ಆಗೋ ಹತ್ರ ಒಂದು ಸ್ಪೀಚ್, ಈ ಲೆಕ್ಕಾಚಾರದಲ್ಲಿ ಇಕ್ತೀರಿ. ಅರ್ಥ ಆಯ್ತೇನಪ್ಪ? ಯಾಕಂದ್ರೆ ಒಂದೇ ಜಾಗದಾಗ ಎರಡೆರಡು ಇದ್ರೆ ಅದು ಸೊರಗಲ್ಲ. ಅದಕ್ಕೋಸ್ಕರ ಅವ್ರನ್ನೆಲ್ಲ ಕರ್ಸ್ಕೊಂಬೋದು. ನಾನು ನಿಮ್ಗೆ ಹೇಳೋದಿಷ್ಟೇ, ನೀವು ಯಾರ್ಯಾರನ್ನ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀರಿ, ಅದರಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ಇಬ್ಬರನ್ನ ಕರ್ಸೋಂಥ ಕೆಲಸ ನಾವು 100% ಮಾಡೇ ಮಾಡ್ತೀರಿ. ನಿಮ್ಮ ಪರವಾಗಿ ನಾವು ಒಂದು 4-5 ಜನ, ಒಂದು 10 ಜನ ಹೋಗಿ ಅವ್ರನ್ನ ಕರೆಯೋದು, ಅವ್ರು ಕೇಳೋದು, ಮಾತಾಡೋದೆಲ್ಲ ನಾವು ಕರೆದಿಲ್ಲ ಅನ್ನೋ ಲೆಕ್ಕಾಚಾರ ನಿಮ್ಮ ಫೋಟೋಗಳೆಲ್ಲ ಹಾಕ್ತೀರಿ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಆಯ್ತು, ಅದು ಯಾರು ಬಂದಿಲ್ಲ ಅಂದ್ರೆ ಕೋಳಿ ನಾಗರಾಜ್ ಕೈನಲ್ಲೇ ಮಾತಾಡಿಸ್ತೀರಿ. ಅದಕ್ಕೆ ನಾನು ನಿಮ್ಗೆ ಹೇಳೋದಿಷ್ಟೇ, ಇವತ್ತು ನಾವು ಮೀಟಿಂಗ್ ಕರೆದಿದ್ದೀರಿ. ಏನು ಹೇಳಿ? ಇವತ್ತು ಮೀಟಿಂಗ್ ಕರೆದಿದ್ದೀರಿ ಭಾನುವಾರ. ನೆಕ್ಸ್ಟ್ ಭಾನುವಾರ ನಾವು ಮತ್ತೆ ಮೀಟಿಂಗ್ ಕರಿತೀರಿ. ಅಷ್ಟ್ರ ಒಳಗಡೆ ಏನೇನು ಮಾಡಿದಿರಿ, ಯಾವ್ಯಾವ ಪಂಚಾಯಿತಿಯಲ್ಲಿ ಯಾವ್ಯಾವ ಊರುಗಳಲ್ಲಿ ಮಾತಾಡಿದಿರಿ, ಯಾವ್ಯಾವ ಊರುಗಳಲ್ಲಿ ಎಷ್ಟೆಷ್ಟು ಜನ ಬರ್ತಾರೆ ಅಂತೇಳಿ ಅಂಕಿ ಅಂಶಗಳ ಸಮೇತ ಇವತ್ತು ಯಾರ್ಯಾರು ಮೀಟಿಂಗ್ ಬಂದಿಲ್ಲ, ನೆಕ್ಸ್ಟ್ ಇನ್ನು ಉಳಿದವ್ರನ್ನ ನಾವು ಯಾರ್ಯಾರು ಮೀಟಿಂಗ್ ಕರ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಹೇಳಿದೆ ನಮ್ಮಲ್ಲಿ ಮುಖಂಡರುಗಳಿಗೆ, 10 ಗಂಟೆಗೆ ಕರೆದ್ಬಿಡ್ರೋ, ನಾವು ಬಂದ್ಬಿಡ್ತೀರಿ, ಇಲ್ಲೇನೋ ಮುಳುಗಾಗಲ್ ದೋಸೆನೋ ಇಡ್ಲಿನ ತಿಂದ್ಕೊಂಡು ಅದಾದ್ಮೇಲೆ ಬಾಯ್ಕೊಂಡು ಕೋತೀರಿ ಅಂತ. ನೀವು ಮಾಡಿದ ಡಿಲೇಕ ಅಲ್ಲಿ ಬಾಯ್ಕೊಂಡದಲ್ಲಿ ಕುರಿ ಏನು ಹೊಡೆದಿದ್ರು ಎಲ್ಲ ಖಾಲಿ ಮಾಡಕ್ಕೆ ಬರೋರು. ಅರ್ಥ ಆಯ್ತಾ? ನೀವೆಲ್ಲ ಇದ್ದೀರಲ್ಲ, ಅದೇ ಸಂತೋಷ ನನಗೆ. ಇಷ್ಟೆಲ್ಲ ಒಗ್ಗಟ್ಟಾಗಿ ಭಾನುವಾರನು ಇಷ್ಟೊಂದು ಕೂಲಾಗಿ ಸಮಾಧಾನವಾಗಿ ಒಗ್ಗಟ್ಟಾಗಿ ಸೇರಿದಿರಲ್ಲ ನಮ್ಮ ಫ್ಯೂಚರ್ಸು ಈ ದೇಶದ. ಅದಕ್ಕೋಸ್ಕರ ನಾನು ಹೇಳೋದಂದ್ರೆ, ಇದನ್ನೆಲ್ಲ ನೋಡ್ತಾ ಇದ್ರೆ 100% ನಾವು ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಎಫರ್ಟು 29ನೇ ತಾರೀಕು ಮೇಲೆ ನಾನು ಅವ್ರು ಕೇಳಿದರೆ 100 ಜನ ಬರೋರು, ಇವ್ರು ಕೇಳಿದ್ರೆ 50 ಜನ ಬರೋರು, ಹೆಂಗೋ ಹೇಳೋದು ಮರ್ತೋದ್ನಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ದಯವಿಟ್ಟು ಹೇಳಕ್ಕೋಗ್ಬೇಡ್ರಿ. ಯಾವ್ಯಾವ ಊರಲ್ಲಿ ಕೈವಾರ ತಾತಯ್ಯನ ಭಜನಾ ಮಂಡಳಿ ಇದೆ, ಯಾವ್ಯಾವ ಊರಲ್ಲಿ ದೇವಸ್ಥಾನಗಳಿದೆ, ಆ ದೇವಸ್ಥಾನಗಳಲ್ಲಿ ಯಾರು ದೇವಸ್ಥಾನದ ಅಧ್ಯಕ್ಷರಿರ್ತಾರೆ, ಆ ಕಮಿಟಿ ಸದಸ್ಯರಿರ್ತಾರೆ, ಅವರನ್ನ ಪ್ರತಿಯೊಬ್ಬರನ್ನು ಇಲ್ಲಿರ್ತಕ್ಕಂಥವ್ರು ತಳ್ಳಗಾಡಿಗಳವ್ರದ್ದು ಒಂದು ಅಸೋಸಿಯೇಷನ್ ಇರ್ತೈತೆ, ಆಟೋ ಸ್ಟ್ಯಾಂಡವ್ರದ್ದು ಒಂದು ಅಸೋಸಿಯೇಷನ್ ಇರ್ತೈತೆ, ಈ ಮ್ಯಾಕ್ಸ್ ಕ್ಯಾಬ್ ಯೂನಿಯನ್ ಅವ್ರದ್ದು ಒಂದು ಇದಿರ್ತವೆ, ಈ ವರ್ತಕರದ್ದು ಒಂದು ಇದಿರ್ತೈತೆ, ಇಲ್ಲಿ ಪೂಜಾರಿಗಳದ್ದು ಒಂದು ಅಸೋಸಿಯೇಷನ್ ಇದೆ, ಫುಟ್ಪಾತ್ ವ್ಯಾಪಾರಿಗಳದ್ದು ಒಂದಿದೆ. ದಯವಿಟ್ಟು ಯಾರನ್ನೂ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಟ್ರೆ, ಅವರೆಲ್ಲ ನಮ್ಮವರೇ ಅಲ್ವಾ, ಅವ್ರನ್ನೆಲ್ಲ ಕರ್ಕೊಳ್ಳಿ. ಈ ಕೌನ್ಸಿಲರ್ಗಳೆಲ್ಲ ಅವ್ರ ನೋಡ, ಅಲ್ಲಿ ಕುತ್ಕೊಂಡವ್ರು ನೋಡೋ, ಅವ್ರನ್ನೆಲ್ಲ ಕರ್ಕೊಳ್ರಿ. ನೆಕ್ಸ್ಟ್ ಯಾರ್ಯಾರು ನಿಂತ್ಕೊಬೇಕಂತವ್ರೆ ಅವ್ರನ್ನೆಲ್ಲ ಕರ್ಕೊಳ್ರಿ. 2,500 ಜನ ಹೆಣ್ಮಕ್ಳು ಬಂದಿದ್ರು. ಯಾವುದೇ ಶ್ರೀಶಕ್ತಿ ಸಂಘಗಳು ಸಂಘಟನೆಗಳು ಬಿಟ್ಟು ಹೆಣ್ಮಕ್ಳು ಮಾತ್ರ ಕೋಲಾರದಲ್ಲಿ 2,500 ಜನ ಸೇರಿದ್ರು. ಅದಕ್ಕೋಸ್ಕರ ಧರ್ಮಸ್ಥಳ ಸಂಘದಲ್ಲಿ ತುಂಬಾ ಜನ ಹೆಣ್ಮಕ್ಳಿದ್ದಾರೆ. ನಾವು ಅವ್ರನ್ನ ಕನಿಷ್ಠ ಪಕ್ಷ ಒಂದು 2-3 ಸಾವಿರ ಜನ ಹೆಣ್ಮಕ್ಳು ನಮ್ಮ ಜೊತೆಲಿ ಬರೋಂಗೆ ನಾವು ನಮ್ಮ ಧರ್ಮಸ್ಥಳ ಸಂಘದ ಏನು ಜಿಲ್ಲಾ ಪ್ರಮುಖರು ಇದ್ದಾರೆ ಅವ್ರಿಗೆ ಹೇಳ್ತೀರಿ, ವಾಸಣ್ಗೆ ಹೇಳ್ತೀರಿ, ಧರ್ಮಸ್ಥಳದಲ್ಲೂ ಫೋನ್ ಮಾಡಿ ಅಲ್ಲಿನೂ ನಮ್ಮ ಹೆಗ್ಡೆಜಿ ಅವ್ರಿಗೆ ಹೇಳ್ಬಿಟ್ಟು ದಯವಿಟ್ಟು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಅವರು ಬರ್ತಾರೆ. ಅವ್ರು ಬಂದರೆ ಸೆಂಟ್ರಲ್ ಹೋಗಲ್ಲ. ಅವರು ಏನು ಹೇಳ್ರಿ, ಒಂಥರ ಶಿಸ್ತವರು. ಫಸ್ಟ್ ಏನು ಬರ್ತಾರೆ, ಕೊನೆವರೆಗೂ ಜೊತೆಲಿರ್ತಾರೆ. ಅದಕ್ಕೋಸ್ಕರ ನೀವು ಇನ್ಯಾವ ಥರ ಎಲ್ಲ ರೋಡ್ಗಳಲ್ಲೂ ಬಂಟಿಂಗ್ಸ್ ಇರಬೇಕು, ಎಲ್ಲ ರೋಡ್ಗಳಲ್ಲೂ ಕೇಸರಿ ಇದಿರಬೇಕು. ಪ್ರತಿ ಹಳ್ಳಿಯಲ್ಲೂ ನೀವೇ ಒಂದು 20 ರೂಪಾಯಿ 30 ರೂಪಾಯಿ ಕೊಟ್ಬಿಟ್ಟು ಒಂದೊಂದು ಹಿಂದೂ ಧ್ವಜಗಳನ್ನು ತಗೊಂಡು ಪರ್ಮನೆಂಟಾಗಿ ಕಟ್ಬಿಡ್ರಿ. ಏನು ಹೇಳ್ರಿ, ನಮ್ಮ ಮನೆ ಮೇಲೆ ನಾವು ಕಟ್ಕೊಳಕ್ಕೆ ಏನು ಭಯನಾ? ಸೌಂಡೇ ಇಲ್ಲೇ ಇಲ್ಲ ಅಂದರೆ ಕಟ್ಕೊಬೇಕು. ಅರ್ಥ ಆಯ್ತರ?
ನೀವು ನೋಡಿದ್ರಿ ಯಾರ್ಯಾರ ಕಾಳಿ ಬೋಳಿಗಳೆಲ್ಲ ಏನೇನೋ ಕಟ್ಟಿರ್ತಾರ. ನಾವು ನಮ್ಮದಯ್ಯ ಇದು ಏನೇಳ ಅರ್ಥ ಆಯ್ತಾ, ನಮ್ಮ ದೇಶ ಇದು. ಹಂಗಿರೋವಾಗ ನಾವ್ ಯಾಕೆ ಕಟ್ಕೊಂಡು ಕೊಡ್ದು? ಅರ್ಥ ಆಯ್ತಾ? ನಿಮ್ಮ ಮನೆ ಮೇಲೆ ಕಟ್ಟೋದು ನಾನ್ ಸಾತಲ್ಲ, ನೀವೇ ಮೇಲೆ ಕಟ್ಕೋಬೇಕು. ಮೇಲೆ ಕತ್ತಿ ಕಟ್ಟೋವಾಗ ಹುಷಾರಾಗಿ ಕಟ್ರಿ ಅಷ್ಟೇ. ಏನ್ ಹೇಳ್ರಿ? ಏನೋ ಕ್ಲೀನಾಗಿ ಕಟ್ಟಿ, ಏನ್ ಹೈಟ್ ಇರ್ತದ ಆ ಜಾಗದಲ್ಲಿ ನೋಡ್ಕೊಂಡು ಸೇಫ್ಟಿ ಇರೋ ಜಾಗದಲ್ಲಿ ಕ್ಲೀನಾಗಿ ಕಟ್ಟಿ. ದಯವಿಟ್ಟು ಬರೋ ಭಾನುವಾರ ಏನ್ ನಾವು 9 ರಿಂದ 10 ಗಂಟೆ ಒಳಗಡೆ ನಾವು ಮೀಟಿಂಗ್ ಕರಿತೀರಿ. ನಾನು ಸೌಂಡ್ ಕೇಳಿಸುತ್ತಲ್ಲ, ಅದಕ್ಕೋಸ್ಕರ ಬರೋ ಭಾನುವಾರ ಮೀಟಿಂಗ್ ಅಷ್ಟೊಳಗಡೆ ಯಾವ್ಯಾವ ಪಂಚಾಯತಿಗಳಲ್ಲಿ ಯಾರ್ಯಾರು ಹೋಗಿದ್ದೀರಿ, ಯಾರ್ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಹೇಳಿ, ಇಲ್ಲಿರ್ತಕ್ಕಂಥವ್ರನ್ನ ಟೀಮ್ ಮಾಡಿ ಬೇರೆ ಬೇರೆ ಹೋಬಳಿಗಳಿಂದ ಯಾರ್ಯಾರು ಬಂದಿದ್ದಾರೆ ಅಲ್ಲಿ ನೀವು ಹೋಗಿ ಒಂದೊಂದು ಮೀಟಿಂಗ್ ಮಾಡ್ಕೊಂಡು ಒಂದೊಂದು ದಿನಕ್ಕೆ ಒಂದು 2 ಹೋಬಳಿ ಮುಗಿಸ್ಕೊಂಬನ್ರಿ. ಮುಗಿಸ್ಕೊಂಡು ಒಂದೊಂದು ಮೀಟಿಂಗ್ ಮಾಡ್ಕೊಂಡ್ ಬಂದಿದ್ದಾದ್ಮೇಲೆ ಭಾನುವಾರ ದಿನ ವರದಿ ಕೊಟ್ಟಿದ್ದಾದ್ಮೇಲೆ ನಾವೇನ್ ಮಾಡ್ಬೇಕು, ಯಾವ ಥರ ಇದನ್ನ ಚೆನ್ನಾಗಿ ಮಾಡ್ಬೇಕಂದ್ರೆ ಏನೇನು ಮಾಡಬೇಕು, ಏನೇನು ತರಿಸ್ಬೇಕು, ಏನೇನು ಮೆರವಣಿಗೆ ಇರಬೇಕು, ಯಾವ ಥರ ಏನು ಎತ್ತ, ಅದನ್ನೆಲ್ಲ ಕ್ಲೀನಾಗಿ ಕುತ್ಕೊಂಡು ಮಾತಾಡೋಣ. ನೀವು ಎಲ್ಲರೂ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಯಾರಾದ್ರೂ ಕೇಳಂಗಿದ್ರೆ ಕೇಳ್ಬೋದು. ಒಂದು ನಿಮಿಷ ಏನು ಹೇಳಪ್ಪ, ದುಡ್ಡು ಖರ್ಚಾದ್ರೆ ನಾವು ಮಾಡ್ತೀರಿ. ಮುಳುಬಾಗ್ಲಲ್ಲಿ ಯಾರಾದರೂ ನಾನು ಜ್ಯೂಸ್ ಕೊಡ್ತೀನಿ, ನಾನು ಇದು ಕೊಡಿಸ್ತೀನಿ, ನಾನು ಬಾಳೆಹಣ್ಣು ಕೊಡ್ತೀನಿ, ನಾನು ಪಾಡ್ಕ ಕೊಡ್ತೀನಿ, ನಾನು ಕೋಸಂಬರಿ ಕೊಡಿಸ್ತೀನಿ, ಇಲ್ಲ ನಾನು ತಿಂಡಿ ಕೊಡ್ತೀನಿ ಅಂದರೆ ಆ ಥರದವ್ರು ಇದ್ರೆ ಯಾರಿದ್ದಾನು ದುಡ್ಡು ತಗೊಳ್ಳಲ್ಲ. ವಸ್ತು ರೂಪದಲ್ಲಿ ಏನಾದರೂ ಕೊಡಂಗಿದ್ರೆ ಕೊಟ್ಕೊಂಬೋದು. ದುಡ್ಡು ಕಾಸು ಏನು ನಮ್ಮ ಹತ್ರ ಇಲ್ಲ, ಸಮೃದ್ಧಿ ಮಂಜಣ್ಣ ಹತ್ರ ಇಲ್ಲ, ಓಂಶಕ್ತಿ ಹತ್ರ ಇಲ್ಲ. ಇಲ್ಲಿರತಕ್ಕಂಥವ್ರು ಎಷ್ಟು ಜನ ಅವ್ರು ಇಲ್ಲೆಲ್ಲ ಬುಕ್ಕಿಗೆ ಸೈನ್ ಹಾಕೋರು ನಾಗರಾಜಣ್ಣ ಹತ್ರ ಇಲ್ಲ, ಪ್ರಕಾಶ್ ಹತ್ರ ಇಲ್ಲ, ಇವರತ್ರ ಮಂಡಿಕಲ್ ಮಂಜು ಹತ್ರ ಇಲ್ಲ. ನಾವು ಏನು ನಿಮ್ಗೆ ಅದ್ರ ಹೊರೆ ಹಾಕಲ್ಲಪ್ಪ, ನಾವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ. ಚೆನ್ನಾಗಿ ಮಾಡ್ಬೇಕು ಕಿರಣ್, ಅವನೇ ಚೆನ್ನಾಗಿ ಮಾಡ. ಅರ್ಥ ಆಯ್ತಾ? ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ. ಏನ್ ಖರ್ಚಾಗುತ್ತೆ ಅದ್ರಕ್ಕಿನ್ನ ಜಾಸ್ತಿನೇ ಇದು ಮಾಡೋಣ ಮಿಕ್ಕಂಗೆ. ಏನ್ ಹೇಳ್ರಿ? ಆ ಥರ ತೊಂದರೆ ಏನು ಕೊಡಲ್ಲ. ಇಲ್ಲಿ ಕಲೆಕ್ಷನ್ ಮಾಡಾಕ ಟೀಮ್ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ದಯವಿಟ್ಟು ನಾವು ಮಾಡಲ್ಲ. ಏನ್ ಹೇಳ್ರಿ? ಗಿಲೆಕ್ಷನ್ ಮಾಡಾಕ ನಾವು ಯಾರಾದರೂ ನಾನು ಬಂಟಿಂಗ್ಸ್ ಕೊಡ್ತೀನಿ 1 ಕಿಲೋಮೀಟರ್ ಅಷ್ಟು ಅಂದರೆ ಕೊಡ್ಬೋದು. ನಾನು ಒಂದು 10,000 ಪ್ಯಾಕೆಟ್ ಮಜ್ಜಿಗೆ ಪ್ಯಾಕೆಟ್ ಕೊಡ್ತೀನಿ ಅಂದ್ರೇನು ಕೊಡ್ಬೋದು. ನಾವು ಮುಳುಬಾಗ್ಲಲ್ಲಿ ನಾವು ಹಿಂದೂ ಸಮಾಜೋತ್ಸವ ಮಾಡೋದಕ್ಕೆ ಹಿಂದೂ ಪರವಾಗಿರ್ತಕ್ಕಂಥವ್ರು ಯಾರು ಎಲ್ಲೇ ಬಂದು ನಾನು ಇಲ್ಲಿ ಕೊಡ್ತೀನಿ ಅಂದರೆ ಬಂದು ಕೊಟ್ಬಿಟ್ಟು ಹೋಗ್ಬೋದು. ಅದನ್ನು ನೀವು ಸಂಗ್ರಹ ಮಾಡ್ಕೊಂಡು ನೋಟ್ ಮಾಡ್ಕೊಬೋದು. ಅರ್ಥ ಆಯ್ತಾ? ದಯವಿಟ್ಟು ನೀವು ಇನ್ನೇನು ಅದೇನು ಖರ್ಚಾಗ್ಬಿಟ್ಟತ್ತ ನಾವು ನೋಡ್ಕೊಂತೀರಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲೆಲ್ಲ ತುಂಬ ಜನ ಇದ್ದೀರಿ ಕಾಸುಗಳಿರೋರು ಅಲ್ಲ. ಏನು ಹೇಳು, ನಿಮ್ಮಿಂದ ನಮಗೆ ಬೇಕಾಗಿರೋದು ಸಹಕಾರ, ಕೆಲಸ ಮಾಡ್ಬೇಕಷ್ಟೇ. ಮಾಡ್ತೀರಾ? ಹಿಂದೆ ಸೌಂಡೇ ಬರ್ತಾ ಇಲ್ಲಪ್ಪ, ಏನು ಯೋಚನೆ ಮಾಡ್ತಾ ಇದ್ದೀರಿ? ಸೌಂಡು ಕರೆಕ್ಟಾಗಿ ಫಾಲೋ ಮಾಡೋದಕ್ಕೆ ಟೀಮ್ಗಳು ಮಾಡಿಬಿಡ್ರಿ ನೀವು. ಅರ್ಥ ಆಯ್ತಾ? ಇನ್ನೂ ಸುಮಾರು ಜನ ಬಂದಿಲ್ಲ, ಅವ್ರಿಗೂ ಹೇಳ್ಬೇಕು. ನಾರಾಯಣ ಬಂದಿಲ್ಲ, ನಾರಾಯಣ ಎಲ್ಲ ಬೈಟಕ್ಕೆ ಹೋಗಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಅಂತ ಹೇಳ್ಬಿಟ್ಟು ಏನೋ ಹೇಳಿದ್ರು. ಅದಕ್ಕೋಸ್ಕರ ಅಷ್ಟೇನಾ? ಏನು ಮೆರವಣಿಗೆಕ? ಒಂದು ನಿಮಿಷ ಹೇಳ್ತೀನಿ ಕೇಳಪ್ಪ, ಒಂದೇ ಒಂದು ನಿಮಿಷ ಹೇಳ್ತೀನಿ ಕೇಳ. ನಾವು ಏನು ಸ್ಟ್ಯಾಚು ಮಾಡ್ಸೋಣ, ಜಾಗಕ್ಕೆ ಇವಾಗ ಇದೆಲ್ಲ ಕಟ್ಟಿ ಅದನ್ನೆಲ್ಲ ಪರ್ಮಿಷನ್ ಇನ್ನೊಂದು ಮತ್ತೊಂದು ಅದು ಎಲ್ಲ ತಗೊಂಡು ಏನು ಮಾಡ್ಬೇಕು ಅದನ್ನ ಮಾಡೋಣ. ಸ್ಟ್ಯಾಚು ನಮ್ಮ ಜವಾಬ್ದಾರಿ ಅದು. ನಾವೊಂದು 4-5 ಜನ 10 ಜನ ಸೇರ್ಕೊಂಡು ಅದು ಸ್ಟ್ಯಾಚು ಮಾಡ್ಸೋಣ. ಮೆರವಣಿಗೆದು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಎಲ್ಲೂ ದೊಡ್ಡದಾಗಿದೆಯೋ ಅದನ್ನ ತರ್ಸೋಣ, ತುಂಬ ಚಿಕ್ಕದಾಗಿರೋದು ಬೇಡ. ಅರ್ಥ ಆಯ್ತಾ? ಏನಪ್ಪ ಏನು ನಮಗೂ ಆಸೆ, ನಮ್ಮ ದೇಶಭಕ್ತರು ಯಾರ್ಯಾರು ಇದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ, ಈ ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ ಇದು ಮಾಡಿ ಅವ್ರದ್ದೆಲ್ಲ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲೆಲ್ಲ ಸ್ಟ್ಯಾಚುಗಳು ಇಕ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಆಸೆ. ಮುಳುಬಾಗ್ಲಲ್ಲಿ ಸ್ಟ್ಯಾಚು 100% ಫಿಕ್ಸ್ ಮಾಡೇ ಮಾಡೋಣ. ಅರ್ಥ ಆಯ್ತಾ? ಈಗ ನೋಡಿದಿರಲ್ಲ ಆಲಂಗೂರು ಸೀನಣ್ಣವ್ರ ಸ್ಟ್ಯಾಚುಕ್ಕೆ ಮಖಕ್ಕೆ ಇದು ಸುತ್ತಬಿಟ್ಟು ಇಕ್ಬಿಟ್ರು ವರ್ಷಗಳು. ಅರ್ಥ ಆಯ್ತಾ? ಹಂಗಿರೋವಾಗ ನಮ್ದಿದ್ದಾಗ ನಾವು ಹೆಂಗಿರ್ತಾ ಇದ್ರಿ, ಇವಾಗ ಹೆಂಗಿರ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನೋಡ್ತಾ ಇದ್ದೀರಿ ನೀವು. ಅರ್ಥ ಆಯ್ತಾ? 100% ಸ್ಟ್ಯಾಚು ಮಾಡಿಸ್ಕೊಡೋ ಜವಾಬ್ದಾರಿ ಪರ್ಮನೆಂಟಾಗಿ ಇಲ್ಲಿಗೆ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದು, ನಾವು ಮಾಡಿಕೊಡ್ತೀವಿ. ಕೆಡ್ಸ್ಕೊಳಕ್ಕೆ ಅನ್ನೋದು. ಈಗ ಮೆರವಣಿಗೆ ದೊಡ್ಡದಾಗಿ ಇರ್ತಕ್ಕಂಥದ್ದು ಎಲ್ಲಿಂದ ಬರಬೇಕು ಅನ್ನೋ ಲೆಕ್ಕಾಚಾರದ ನೀವು ಡಿಸೈಡ್ ಮಾಡಿ, ಎಲ್ಲೈತೆ ಅಂದ್ರೂ ಅಲ್ಲಿಂದ